ಡಿಸಿಎಂ ಡಿಕೆಶಿ ಎದುರೇ ಬಿಗ್ ಬಾಸ್ ಗಿಲ್ಲಿಯ ಹವಾ ಜೋರಾಗಿದೆ. ಡಿಕೆ ಮುಂದೆಯೇ ಗಿಲ್ಲಿ ಗಿಲ್ಲಿ ಎಂದು ಘೋಷಣೆ. ಡಿಸಿಎಂ ಡಿಕೆಶಿ ಎದುರೇ ಬಿಗ್ ಬಾಸ್ ಗಿಲ್ಲಿಯ ಹವಾ ಜೋರು. ಡಿಕೆ ಮುಂದೆಯೇ ಗಿಲ್ಲಿ ಗಿಲ್ಲಿ ಎಂದು ಘೋಷಣೆಯನ್ನ ಕೂಗಿದ್ದಾರೆ ಗಿಲ್ಲಿಯ ಅಭಿಮಾನಿಗಳು. ಗಿಲ್ಲಿ ಮಯವಾದ ಕನಕಪುರ ಕನಕೋತ್ಸವ. ಮಾತಿನ ಮಲ್ಲನ ಹಾಡಿ ಹೊಗಳಿದ ಡಿಸಿಎಂ ಡಿಕೆ. ಗಿಲ್ಲಿ ನಟನ ಕಾಮಿಡಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕನಕಪುರ ಕನಕೋತ್ಸವದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಕಾವ್ಯ, ಸ್ಪಂದನ, ಕ್ಯಾಪ್ಟನ್ ರಘು ಫುಲ್ ಹವಾ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಪಂಚಿಂಗ್ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಎದುರೇ ಗಿಲ್ಲಿಯ ಹವಾ ಜೋರಾಗಿತ್ತು. ಡಿಕೆ ಮುಂದಿಗೆ ಗಿಲ್ಲಿ ಫ್ಯಾನ್ಸ್ ಗಿಲ್ಲಿ ಗಿಲ್ಲಿ ಎಂದು ಘೋಷಣೆಯನ್ನ ಕೂಗ್ತಾರೆ. ಗಿಲ್ಲಿ ಮಯವಾದ ಕನಕಪುರ ಕನಕೋತ್ಸವ ಅಂತ ಹೇಳ್ಬೋದು. ಮಾತಿನ ಮಲ್ಲನನ್ನ ಹಾಡಿ ಹೊಗಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗಿಲ್ಲಿ ನಟನ ಕಾಮಿಡಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಕನಕಪುರದ ಕನಕೋತ್ಸವದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಕಾವ್ಯ, ಸ್ಪಂದನ, ಕ್ಯಾಪ್ಟನ್ ರಘು ಫುಲ್ ಹವಾ ಜೋರಾಗಿತ್ತು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಪಂಚಿಂಗ್ ಡೈಲಾಗ್ ಅನ್ನ ಹೊಡೆದ್ರು. ಕನಕಪುರದ ಕನಕೋತ್ಸವದಲ್ಲಿ ಇದೀಗ ಕನಕಪುರ ಬಂಡೆ ಅಂತಾನೆ ಡಿಕೆ ಶಿವಕುಮಾರ್ ಅವ್ರನ್ನ ಕರೀತಾರೆ. ಆದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಗಿಲ್ಲಿಯ ಫ್ಯಾನ್ಸ್ ಕೂಡ ಜೋರಾಗಿದ್ರು. ದಯವಿಟ್ಟು ಅಲ್ಲಿ ಡಿಕೆ ಶಿವಕುಮಾರ್ ಮುಂದೆ ಎಲ್ಲರೂ ಕೂಡ ಗಿಲ್ಲಿಯ ಅಭಿಮಾನಿಗಳು ಎಲ್ಲೆಡೆ ಕೂಡ ಇದ್ದಾರೆ. ಸೊ ಅದರಂತೆ ಡಿಕೆ ಶಿವಕುಮಾರ್ ಮುಂದೆ ಗಿಲ್ಲಿ ಗಿಲ್ಲಿ ಅಂತ ಜೋರಾಗಿ ಕೂಗಿದ್ರು. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳಾದ ಕಾವ್ಯ ಆಗಿರ್ಬೋದು, ರಘು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿ ಕನಕೋತ್ಸವಕ್ಕೆ ಅಲ್ಲಿ ವೆಲ್ಕಮ್ ಅನ್ನ ಮಾಡಿದ್ರು, ಅಂದ್ರೆ ಅಲ್ಲಿ ಇನ್ವೈಟ್ ಅನ್ನ ಮಾಡಿದ್ರು. ಸೊ ಹೀಗಾಗಿ ಆ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಫ್ಯಾನ್ಸ್ ಎಷ್ಟು ಮಟ್ಟಿಗೆ ಈಗ ಹಬ್ಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ಲೆಡೆ. ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ಹವಾ ಅಷ್ಟು ಜೋರಾಗೇ ಇದೆ, ಅಷ್ಟು ಇದ್ರಾಗೆ ಇದೆ. ಇನ್ನು ಗಿಲ್ಲಿ ಫ್ಯಾನ್ಸ್, ಗಿಲ್ಲಿ ಕಾಮಿಡಿಗೆ ಅಂತಾನೆ ಎಲ್ಲೆಡೆ ಕೂಡ ಫ್ಯಾನ್ಸ್ ಇದ್ದಾರೆ. ಇನ್ನು ರಾಜಕೀಯವಾಗಿ ಡಿಕೆ ಶಿವಕುಮಾರ್ಗೆ ಇದ್ರೆ ನಟನೆಯ ಮುಖಾಂತರ ಗಿಲ್ಲಿಗೆ ಕಾಮಿಡಿಗೆ ಆಗಿರ್ಬೋದು, ಗಿಲ್ಲಿಗೆ ಫ್ಯಾನ್ಸ್ ಇದ್ದೇ ಇರ್ತಾರೆ. ಸೊ ಹಾಗಾಗಿ ಈ ರೀತಿಯಾಗಿ ಅಲ್ಲಿ ಗಿಲ್ಲಿಯನ್ನ ಎಲ್ಲ ಅಭಿಮಾನಿಗಳು ಗಿಲ್ಲಿ ಗಿಲ್ಲಿ ಅಂತ ಜೋರಾಗಿ ಕೂಗಿದ್ರು. ಇನ್ನು ಗಿಲ್ಲಿಯು ಸಹಿತ ಅಲ್ಲಿ ಒಂದಿಷ್ಟು ಪಂಚಿಂಗ್ ಡೈಲಾಗ್ ಅನ್ನ ಹೊಡೆದ್ರು. ಇನ್ನೂ ಎಲ್ಲರ ಒಂದು ಅಭಿಮಾನಿಗಳ ಮನಸ್ಸಿಗೆ ಹತ್ತಿರ ಆಗಿದ್ದಾರೆ. ಇನ್ನು ಎಲ್ಲರ ಹಾರ್ಟ್ ಫೇವ್ರೇಟ್ ಆದಂತಹ ಗಿಲ್ಲಿ ಎಲ್ಲೆಡೆ ಕೂಡ ಈಗ ಹವಾ ಜೋರಾಗಿದೆ. ಸೊ ಅದರಂತೆ ಕನಕಪುರದ ಕನಕೋತ್ಸವದಲ್ಲಿ ಆಗಿರುವಂತಹ ಘಟನೆ ಇದು. ಸೊ ಇದನ್ನ ಎಲ್ಲ ಅಲ್ಲಿ ಅಭಿಮಾನಿಗಳು ಸೇರಿದ್ರು, ಎಲ್ಲರೂ ಕೂಡ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಸೊ ಹೆಚ್ಚಾಗಿ ಒಂದು ರೀತಿಯಾಗಿ ಕಾವ್ಯ ಮತ್ತೆ ಗಿಲ್ಲಿಯ ಪೇರ್ ಅಲ್ಲಿ ಒಂದು ಮೇನ್ ಅಟ್ರಾಕ್ಷನ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಎಲ್ಲೆಡೆ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಮಯದಲ್ಲೂ ಕೂಡ ಗಿಲ್ಲಿ ಹಾಗೂ ಕಾವ್ಯನ ಒಂದು ಚೇಷ್ಟೆ ಆಗಿರ್ಬೋದು, ಅಲ್ಲಿ ಅವರಿಬ್ರು ಮಾಡ್ತಾ ಇದ್ದಂಥ ಕಾಮಿಡಿ, ಗಿಲ್ಲಿ ಕಾವ್ಯನ ರೇಗಿಸುವಂಥದ್ದಾಗಿ ಇದೆಲ್ಲವೂ ಕೂಡ ಅಭಿಮಾನಿಗಳಿಗೆ, ಸಾಕಷ್ಟು ವೀಕ್ಷಕರಿಗೆ ಇಷ್ಟ ಆಗಿತ್ತು. ಈಗ ಅದರಂತೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಸಹಿತ ಅದೇ ಆಂಗಲ್ ಅಲ್ಲಿ ಈಗ ಫ್ಯಾನ್ಸ್ಗಳು ಗಿಲ್ಲಿ ಮತ್ತೆ ಕಾವ್ಯನ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಅವರ ಒಂದು ಪೇರಲ್ಲಿ ತುಂಬಾ ಅಟ್ರಾಕ್ಟ್ ಆಗಿತ್ತು ಅಂತ ಹೇಳ್ಬೋದು.